ಅವರೆಲ್ಲ ಯಾವಾಗ್ಲೂ ಜೊತೆಯಲ್ಲೇ ಇರ್ತಿದ್ದ ಕುಚುಕು ಸ್ನೇಹಿತರು. ಆಟ ಊಟ ಪಾರ್ಟಿ ಅಂತ ಮಜಾ ಮಾಡ್ತಾ ಇದ್ರು. ಆದ್ರೆ ಅದೇ ಸ್ನೇಹಿತರು ಗೆಳೆಯನೊಬ್ಬನ ಚಿನ್ನದ ಮೇಲೆ ಕಣ್ಣು ಹಾಕಿ ರಾಬರಿ ಮಾಡಿಸಿದ್ದಾರೆ. ಗೆಳೆಯನ ಚಿನ್ನದ ಮೇಲೆ ಕಣ್ಣು ಹಾಕಿದ ಕಿರಾತಕರು ಸುಪಾರಿ ಕೊಟ್ಟು ರಾಬರಿ ಮಾಡಿಸಿ ಅಂದರು. ಕಷ್ಟಕಾಲದಲ್ಲಿ ಆಗೋದೇ ಸ್ನೇಹಿತರು ಅಂತಾರೆ. ಎಂಥದ್ದೇ ಕಷ್ಟ ಬಂದರೂ ಹೆಗಲಿಗೆ ಹೆಗಲಾಗಿ ಇರ್ತಾರೆ ಅನ್ನೋ ಮಾತಿದೆ. ಆದ್ರೆ ಆ ಮಾತುಗಳೆಲ್ಲ ಈ ಕಾಲಕ್ಕೆ ಅನ್ವಯಿಸಲ್ಲ ಬಿಡಿ. ಬೆಂಗಳೂರಿನಲ್ಲಿ ಸ್ನೇಹಿತನ ಚಿನ್ನದ ಮೇಲೆ ಕಣ್ಣು ಹಾಕಿದ ಕಿರಾತಕರು ರಾತ್ರೋರಾತ್ರಿ ರಾಬರಿ ಮಾಡಿಸಿದ್ದಾರೆ. ಇವನೇ ನೋಡಿ ಮೋಸ ಹೋದ ಯುವಕ. ಹೆಸರು ಚಂದನ್, ಇಂಜಿನಿಯರಿಂಗ್ ಸ್ಟೂಡೆಂಟ್. ಅಪ್ಪ ಕಾಸಿರೋ ಕುಳ ಆಗಿದ್ರಿಂದ ಬಿಂದಾಸ್ ಲೈಫ್ ಲೀಡ್ ಮಾಡುತ್ತಿದ್ದ. ಮೈ ತುಂಬ ಚಿನ್ನಾಭರಣ ಹಾಕೊಂಡು ಕಾರಲ್ಲೇ ಓಡಾಡುತ್ತಿದ್ದ. ಇದೇ ಚಂದನ್ಗೆ ಅಚಲ್ ಮತ್ತು ಪವನ್ ಸ್ನೇಹಿತರಾಗಿದ್ರು. ಒಟ್ಟೊಟ್ಟಿಗೆ ಓಡಾಡುತ್ತಿದ್ದವರು ಒಬ್ಬರನ್ನ ಬಿಟ್ಟು ಒಬ್ರು ಇರ್ತಿರಲಿಲ್ಲ. ಹೀಗಿದ್ದವರಿಗೆ ಅಚಲ್ ಹಾಗೂ ಪವನ್ ಕಣ್ಣು ಚಂದನ್ ಮೈ ಮೇಲಿದ್ದ ಚಿನ್ನದ ಮೇಲೆ ಬಿದ್ದಿತ್ತು. ಹೀಗಾಗಿ ದೊಡ್ಡಬಳ್ಳಾಪುರ ರಸ್ತೆಯ ಪಬ್ ಒಂದಕ್ಕೆ ಪಾರ್ಟಿಗೆ ಕರೆದೊಯ್ದಿದ್ದಾರೆ. ಅಲ್ಲಿ ಕಂಠಪೂರ್ತಿ ಕುಡಿಸಿ ಲಾಂಗ್ ಡ್ರೈವ್ಗೆ ಕರೆದೊಯ್ದಿದ್ದಾರೆ. ಅಲ್ಲಿಗೆ ಬಂದ ಇಬ್ಬರು ಯುವಕರು ಚಂದನ್ಗೆ ಥಳಿಸಿ ಚಿನ್ನಾಭರಣ ಕಸಿದು ಎಸ್ಕೇಪ್ ಆಗಿದ್ರು. ಚಂದನ್ ದೂರು ಕೊಡ್ತೀನಿ ಅಂದಾಗ ಅಚಲ್ ಮತ್ತು ಪವನ್ ಸಮಸ್ಯೆಯಾಗುತ್ತೆ ಬೇಡ ಎಂದಿದ್ದಾರೆ. ಒಂದು ವಾರ ಕಳೆಯುತ್ತಿದ್ದಂತೆ ಚಂದನ್ಗೆ ಅನುಮಾನ ಬಂದಿದ್ದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಯಾವಾಗ ಚಿಕ್ಕಜಾಲ ಪೊಲೀಸರಿಗೆ ದೂರು ನೀಡಿದ್ನೋ ಜೊತೆಗಿದ್ದ ಇಬ್ಬರು ಎಸ್ಕೇಪ್ ಆಗಿದ್ರು. ಆಗ ಇದು ಪವನ್ ಮತ್ತು ಅಚಲ್ನದ್ದೇ ಸ್ಕೆಚ್ ಅನ್ನೋದು ಗೊತ್ತಾಗಿತ್ತು. ತನಿಖೆ ನಡೆಸಿದಾಗ ಪ್ರವೀಣ್ ಶೆಟ್ಟಿ, ವರುಣ್ ಅನ್ನೋರಿಗೆ ಸುಪಾರಿ ನೀಡಿದ್ರು ಅನ್ನೋ ಸತ್ಯ ರಿವೀಲ್ ಆಗಿದೆ. ಸದ್ಯ 4 ಆರೋಪಿಗಳನ್ನು ಬಂಧಿಸಿರುವ ಚಿಕ್ಕಜಾಲ ಪೊಲೀಸರು 60 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಅವರು 4 ಜನರನ್ನ ಅರೆಸ್ಟ್ ಮಾಡಿ ಎಲ್ಲ ಪ್ರಾಪರ್ಟಿಯನ್ನ ರಿಕವರಿ ಮಾಡಿದ್ದಾರೆ. ಆರೋಪಿಗಳೆಲ್ಲ ಸ್ನೇಹಿತರು ಹಾಗೂ ಖಾಸಗಿ ಉದ್ಯೋಗಿಗಳು. ಉದ್ದೇಶ ಚಂದನ್ ಯಾವಾಗಲೂ ಕೂಡ ಚಿನ್ನವನ್ನು ಹಾಕೊಂಡಿರ್ತಾನೆ. ಸ್ವಲ್ಪ ಮನೆ ಕಡೆ ಅನುಕೂಲಸ್ಥನಾಗಿರ್ತಾರೆ. ಅವರಿಗೂ ಖರ್ಚು ವೆಚ್ಚಕ್ಕೆ ಹಣ ಬೇಕಾಗಿರ್ತದೆ. ಆದ್ರಿಂದ ಅವನನ್ನೇ ಕರ್ಕೊಂಡೋಗಿ ಚಿನ್ನವನ್ನು ಲಪಟಾಯಿಸ್ತಕ್ಕಂಥದ್ದು ಉದ್ದೇಶವನ್ನು ಹೊಂದಿದೆ. ಅದೇನೇ ಇರಲಿ, ಹಣದಾಸೆಗೆ ಗೆಳೆಯನಿಗೆ ಸ್ಕೆಚ್ ಹಾಕಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಸ್ನೇಹಿತರು ಅಂತ ನಂಬಿ ಹೋಗೋ ಮುನ್ನ ಹುಷಾರಾಗಿರ್ಬೇಕಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.